ಬಿರಿಯಾನಿ ಮಾಡ್ತಾಯಿದ್ದೇವೆ ಇವತ್ತು. ಹೇಗೆ ಮಾಡೋದು ಅಂತೇಳಿ ಹೇಳಿ ನೋಡುವ ಬನ್ನಿ. ಅಲ್ಲಿಗೆ ನಾನಿಲ್ಲಿ 3 ಲೋಟ ಅಕ್ಕಿ ತಗೊಂಡಿದ್ದೇನೆ. ಅಕ್ಕಿನ ಚೆಂದ ಮಾಡಿ 3 ಸಲ ತೊಳೆದು ತೆಗೆದಿಟ್ಟಿದ್ದೇನೆ ನಾನು. ಬಿರಿಯಾನಿ ಮಾಡೋದು, ಹಾಗಾಗಿ ಅನ್ನನ ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು. 75% ಆಗಿ ಬೇಯಿಸಬೇಕು. ನಾನು ನೀರಿಟ್ಟಿದ್ದೇನೆ. ಈಗ ನೀರು ಬಿಸಿ ಆದ ನಂತರ ಅಕ್ಕಿ ತೊಳೆದು ಅದಕ್ಕೆ ಹಾಕಬೇಕು. ಒಂದು 3/4 ಅಂಶ ಬೇಯಬೇಕು, ಅದರ ಮೇಲೆ ತೆಗೆದಿಡಬೇಕು. ಈಗ ನೀರು ಕುದೀಲಿ, ಅದರ ಮೇಲೆ ಅಕ್ಕಿ ಹಾಕುವ. ನೀರು ಕುದೀತಾ ಬಂತು. ನಾನಿಲ್ಲಿ 1 ಲಿಂಬೆಹಣ್ಣು ಹೀಗೆ ಕಟ್ ಮಾಡಿ ಹಾಕ್ತಿದ್ದೇನೆ. ನಂತರ 2 ಪಲಾವ್ ಎಲೆ, 4 ಚಕ್ಕೆ, ಸ್ಟಾರ್, ಲವಂಗ, 3 ಹಸಿಮೆಣಸು, ಸ್ವಲ್ಪ ಕರಿಮೆಣಸು ಹಾಕ್ತಿದ್ದೇನೆ. ಸ್ವಲ್ಪ ಉಪ್ಪು ಹಾಕಿ 1 ಚಮಚದಷ್ಟು ಉಪ್ಪು ಹಾಕೊಳ್ತಿದ್ದೇನೆ. ಸ್ವಲ್ಪ ತುಪ್ಪ, 1-2 ಸ್ಪೂನು ತುಪ್ಪ ಉದುರಾಗಲಿಕ್ಕೆ. ನೀರು ಕುದೀತಾ ಉಂಟು. ಈಗ ಅಕ್ಕಿ ಹಾಕುವ. ಈಗ ನಾವು ಫ್ರಾನ್ಸಿಗೆ ಮಿಕ್ಸ್ ಮಾಡಲಿಕ್ಕೆ 2 ಚಮಚದಷ್ಟು ಗರಂ ಮಸಾಲೆ ಪೌಡ್ರು, 1 ಚಮಚದಷ್ಟು ಖಾರದ ಪುಡಿ, 3 ಚಮಚದಷ್ಟು ಬಿರಿಯಾನಿ ಪೌಡ್ರು, ಅರ್ಧ ಚಮಚದಷ್ಟು ಅರಿಶಿನ, 1 ಚಮಚದಷ್ಟು ಕಸೂರಿ ಮೇಥಿ ಇದನ್ನು ಹಾಕುವ. ನಂತರ ಸ್ವಲ್ಪ ಅರ್ಧ ಕಪ್ಪಷ್ಟು ಮೊಸರು ಹಾಕುವ. 3 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾವು ಇದು ಮನೆಯಲ್ಲೇ ಮಾಡಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೀವು ಬೇಕಾದರೆ ಅಂಗಡಿಯಲ್ಲಿ ತಂದು ಹಾಕಬಹುದು. ಕಲಸಿಕೊಳ್ಳುವ. ಇದಕ್ಕೀಗ ಇನ್ನು ಲಿಂಬೆಹಣ್ಣು ನೀರು ಹಾಕಬೇಕು. ಇವಾಗ ಲಿಂಬೆಹಣ್ಣಿನ ರಸ ಹಾಕು ಇದಕ್ಕೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕುವ. ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು. ಪುದೀನ ಸೊಪ್ಪು ಹಾಕುವ ಒಂದಿಷ್ಟು. ಮಿಕ್ಸ್ ಮಾಡುವ. ಇವಾಗ ಇದಕ್ಕೆ ಪ್ರಾನ್ಸ್ ಹಾಕ್ಕೊಳ್ಬೇಕು. ಬಿರಿಯಾನಿ ಮಸಾಲದಲ್ಲಿ ಉಪ್ಪಿದೆ, ಹಾಗಾಗಿ ಬಾನಿದು ಬಿರಿಯಾನಿ ಪೌಡ್ರ್ ಹಾಕಿದ್ದೇನೆ ನಾನು. ಹಾಗಾಗಿ ಅದರಲ್ಲಿ ಉಪ್ಪುಂಟು, ಹಾಗೆ ಉಪ್ಪು ಹಾಕಲಿಲ್ಲ ನಾನು. ನೀವು ಬೇರೆ ಬಿರಿಯಾನಿ ಪೌಡ್ರ್ ಯೂಸ್ ಮಾಡೋದಾದರೆ ಉಪ್ಪು ಇಲ್ಲ ಅಂತೇಳಿ ಹೇಳಿದರೆ ಉಪ್ಪು ಹಾಕ್ಕೊಳ್ಳಿ. ಇದರಲ್ಲಿ ಉಪ್ಪು ಉಂಟು, ಹಾಗಾಗಿ ನಾನು ಉಪ್ಪು ಆ್ಯಡ್ ಮಾಡ್ಕೊಳ್ಳಿಲ್ಲ. ಈಗ ಪ್ರಾನ್ಸ್ ಇದಕ್ಕೆ ಹಾಕ್ಕೊಳ್ಳುವ. ಇದರಲ್ಲಿ 1 kg ಪ್ರಾನ್ಸ್ ಇದೆ. ನಾನಿಲ್ಲಿ 1 kg ಪ್ರಾನ್ಸ್ ತಗೊಂಡಿದ್ದೇನೆ. ಈಗ ಇದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬದಿಗಿಡಬೇಕು. ಇವಾಗ ಗ್ರೀನ್ ಮಸಾಲ ಮಾಡುವ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, 1 ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದರ ಮೇಲೆ 1 ಟೊಮೆಟೊ, 3 ಹಸಿಮೆಣಸು, ಮತ್ತು ಬೇರೆ ಮಸಾಲೆ ಎಲ್ಲ ಅದರಲ್ಲಿ ಆ್ಯಡ್ ಮಾಡಿದ್ದೇವೆ. ಹಾಗಾಗಿ ಇದು ಇಷ್ಟು ಸಾಕು. ಮತ್ತು ಆ ಗ್ರೇವಿ ಒಟ್ಟಿಗೆ ಇದು ಗ್ರೇವಿ ಮಿಕ್ಸ್ ಮಾಡಿ ಒಂದು ಗ್ರೀನ್ ಮಸಾಲ ಮಾಡುವ. ಈಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರುವ. 1 ಸ್ಪೂನು ತುಪ್ಪ ಹಾಕುವ. ಇವಾಗ ಈರುಳ್ಳಿ ಹಾಕುವ. ಈಗ ಇದು ಫ್ರೈ ಆಗಬೇಕು. ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಈಗ ಟೊಮೆಟೊ ಹಾಕುವ. ಇಲ್ಲಿ ನಾನು 2 ಟೊಮೆಟೊ ತಗೊಂಡಿದ್ದೇನೆ. ಕಡಿಲಿಕ್ಕೆ 1 ಟೊಮೆಟೊ ಹಾಕಿದ್ದೇನೆ. ಇವಾಗ ನಾವು ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಪೇಸ್ಟ್ ಮಾಡಿದ್ದು ಇದಕ್ಕೆ ಹಾಕುವ. ಪುದೀನ ಪೇಸ್ಟ್ ಇದಕ್ಕೆ ಹಾಕುವ. ಅದರದ್ದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೆ ಫ್ರೈ ಮಾಡಬೇಕು. ಈ ಥರ ಬದಿಯೆಲ್ಲ ತುಪ್ಪ ಬಿಡಬೇಕು. ಇವಾಗ ನಾವು ನೆನೆಸಿಟ್ಟ ಪ್ರಾನ್ಸ್ನ ಇದಕ್ಕೆ ಹಾಕುವ. ನೆನೆಸಿಟ್ಟ ಪ್ರಾನ್ಸ್ನ ಇದಕ್ಕೆ ಹಾಕುವ.
ನಾನಿಲ್ಲಿ 1 ಲೋಟ ನೀರು ಹಾಕಿದ್ದೇನೆ. ಸ್ವಲ್ಪ ಗ್ರೇವಿ ತಿಕ್ಕಾಯಿತು ಅಂತೇಳಿ ಹೇಳಿ. ಇದು ಈಗ ಕುದಿಬೇಕು, ಪ್ರಾನ್ಸ್ ಬೇಯಬೇಕು. ಅಲ್ಲಿವರೆಗೆ ಒಂದು 10 ನಿಮಿಷ ಬೇಯಲಿ. ನಾನಿಲ್ಲಿ ಅರ್ಧ ಸ್ಪೂನು ಉಪ್ಪು ಹಾಕ್ಕೊಳ್ತಿದ್ದೇನೆ. ಉಪ್ಪು ನೋಡ್ಕೊಂಡು ಹಾಕಿ. ಇವಾಗ ಮಸಾಲೆ ರೆಡಿಯಾಗಿದೆ. ಇದನ್ನೀಗ ದಮ್ಮಿಗೆ ರೆಡಿ ಮಾಡುವ. ಲೇಯರ್ ಮಾಡಿ ಹಾಕಬೇಕು ಇದಕ್ಕೆ. ಇವಾಗ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೇನೆ ನಾನಿಲ್ಲಿ. ಇವಾಗ 1 ಲೇಯರ್ ಕೆಳಗೆ ಈ ಗ್ರೇವಿನ ಹಾಕುವ. ಇಷ್ಟು ಸಾಕು. ಇವಾಗ 1 ಲೇಯರ್ ಅನ್ನ ಹಾಕುವ. ಇದು ಮುಕ್ಕಾಲು ಬೆಂದಿದೆ ಅಷ್ಟೇ. ಇದರಲ್ಲಿ ದಮ್ಮಲ್ಲಿ ಬೇಯ್ತದೆ. ಮತ್ತು ಇದರ ಮೇಲೆ ನಾವು ಫ್ರೈ ಮಾಡಿಟ್ಟ ಈರುಳ್ಳಿ ಹಾಕುವ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕುವ. ಸ್ವಲ್ಪ ಯೆಲ್ಲೋ ಫುಡ್ ಕಲರ್ ಹಾಕ್ತಿದ್ದೇನೆ ಇಲ್ಲಿ. ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೇನೆ ಇಲ್ಲಿ. ಇನ್ನೊಂದು ರೌಂಡು ಸಹ ಹಾಗೆ ಹಾಕಬೇಕು. ಇನ್ನೊಂದು ಲೇಯರ್ ಈಗ ಅನ್ನ ಹಾಕ್ಕೊಳ್ತಿದ್ದೇನೆ ನಾನು. ಇದು ಫೈನಲ್ ಲೇಯರ್. ಇದರ ಮೇಲೆ ಈಗ ಪುನಃ 1 ರೌಂಡು ಪ್ರಾನ್ಸ್ ಇದು ಗ್ರೇವಿ ಹಾಕುವ. ಇವಾಗ ಫ್ರೈ ಮಾಡಿಟ್ಟ ಈರುಳ್ಳಿ ಹಾಕುವ. ಈಗ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೇನೆ ನಾನಿಲ್ಲಿ. ಯೆಲ್ಲೋ ಫುಡ್ ಕಲರ್ ಹಾಕ್ಕೊಳ್ತಿದ್ದೇನೆ. ಕೊನೆಯದಾಗಿ 1 ಸ್ಪೂನು ತುಪ್ಪ ಹಾಕ್ಕೊಳ್ತಿದ್ದೇನೆ. ಕೆಳಗೆ ಒಂದು ತವ ಇಟ್ಟು, ಒಂದು ಕಬ್ಬಿಣದ ತವ ಇಟ್ಟು ಅದರ ಮೇಲೆ ನಾನು ಇದನ್ನು ಇಟ್ಟಿದ್ದೇನೆ. ಈಗ ದಮ್ಮಿಗಿಡುವ. ಹೀಗೆ ಫುಲ್ಲು ಮುಚ್ಚಬೇಕು. ಗಾಳಿ ಹೋಗಬಾರ್ದು ಆಚೀಚೆ, ಆ ಥರ ಮುಚ್ಚಬೇಕು. ಈ ಸ್ಲೋ ಫ್ಲೇಮ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಇವಾಗ ಬಿರಿಯಾನಿ ರೆಡಿಯಾಗಿದೆ. ಹೇಗೆ ಉದುರಾಗಿ ಬಂದಿದೆ ನೋಡಿ. ಈಗ ಸರ್ವ್ ಮಾಡುವ. ಇವಾಗ ಪ್ರಾನ್ಸ್ ಬಿರಿಯಾನಿ ರೆಡಿಯಾಗಿದೆ. ಎಷ್ಟು ಡಿಲಿಷಿಯಸ್ ಆಗಿ ಬಂದಿದೆ ನೋಡಿ. ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ.